ಹಲೋ, ಎಲ್ಲರಿಗೂ ಸುಸ್ವಾಗತ. ನಾನಿವತ್ತು ಮಧ್ಯಾಹ್ನದ ಲಂಚಿನ ಸ್ಟ್ಯಾಕ್ ಕುಕ್ಕಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ಟ್ಯಾಕ್ ಕುಕ್ಕಿಂಗ್ ಅಂತ ಅಂದ್ರೆ ಇದು ಒಂಥರ ಹೆಲ್ದಿ ಕುಕ್ಕಿಂಗ್. ಎಲ್ಲ ನ್ಯೂಟ್ರಿಷನ್ ನಾವು ಇದರಲ್ಲಿ ಲಾಕ್ ಮಾಡಬಹುದು. ಸೊ ಈ ಸ್ಟ್ಯಾಕ್ ಕುಕ್ಕಿಂಗ್ ನಲ್ಲಿ ನಾನು ಏನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಈ ಸ್ಟ್ಯಾಕ್ ಕುಕ್ಕಿಂಗ್ ನಲ್ಲಿ ನಾನಿವತ್ತು ಕಿಚಡಿ, ಮಿಲೆಟ್ಸ್ ಕಿಚಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮತ್ತೆ ಸೀಗೆಣಸಿಂದು ಟಿಕ್ಕ ಇದೆ, ಆಮೇಲೆ ಹಾಗಲಕಾಯಿ ಸಾರು ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನೀವು ನೋಡ್ಬೋದು ವೆಜಿಟೇಬಲ್ಸ್ ಆಲ್ರೆಡಿ ಸ್ಟೀಮ್ ಆಗಿದೆ. ಅದ್ರ ಕಲರ್ಸ್ ಎಲ್ಲ ಹಾಗೆ ಇದೆ ನೋಡಿ. ಕ್ಯಾರೆಟು, ಅದ್ರ ಕಲರು, ಸ್ಟ್ರಕ್ಚರು ಎಲ್ಲ ಹಾಗೆ ಇದೆ. ಮತ್ತೆ ಬೀನ್ಸಿನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಮತ್ತೆ ಕಲರ್ಸ್ ತುಂಬಾ ಚೆನ್ನಾಗಿ ವೈಬ್ರೆಂಟ್ ಆಗಿದೆ. ಮತ್ತೆ ಸ್ವೀಟ್ ಕಾರ್ನು, ಕಾಲಿಫ್ಲವರು ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ರದ್ದು ಮೇನ್ ಫೀಚರ್ ಅಂತ ಹೇಳ್ಬೋದು. ಬೇರೆ ನಾವು ಪ್ರೆಷರ್ ಕುಕ್ಕರ್ ನಲ್ಲಿ ಇದನ್ನೆಲ್ಲ ನಾವು ಪ್ರೆಷರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಕಲರ್ ಹೋಗುತ್ತೆ, ಮತ್ತೆ ಸ್ಟ್ರಕ್ಚರ್ ಇರಲ್ಲ, ಆಮೇಲೆ ಫೈಬರ್ ಹೋಗುತ್ತೆ, ಆಮೇಲೆ ಪ್ರೋಟೀನ್ಸ್ ಎಲ್ಲ ಹೋಗುತ್ತೆ. ಅದು ಜಸ್ಟ್ ನಾವು ಟೇಸ್ಟ್ಗೋಸ್ಕರ ತಿಂತೀವಿ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ನ್ಯೂಟ್ರಿಷನ್ ಅದು ಲಾಕ್ ಮಾಡುತ್ತೆ, ಮತ್ತೆ ನಮ್ಗೆ ಆರೋಗ್ಯಕರ ಆಗಿರ್ತಕ್ಕಂಥ ಊಟನ ತಿನ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ನಾವು ಕೆಳಗಡೆ ನೋಡ್ಬೋದು ಮಿಲ್ಲೆಟ್ಸು, ಮತ್ತೆ ದಾಲು, ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಎಲ್ಲ ಕುಕ್ ಆಗ್ತಾ ಇದೆ. ಮತ್ತೆ ಅದ್ರ ಮೇಲ್ಗಡೆ ನಾನು ಈ ವೆಜಿಟೇಬಲ್ಸ್ನೆಲ್ಲ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇದು ಆಲ್ರೆಡಿ ಫುಡ್ ಕುಕ್ ಆಗ್ತಾ ಇದೆ. ಸೊ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಆಗಿದೆ, ಮತ್ತೆ ಕೆಳಗಡೆ ಮಿಲೆಟ್ಸ್ ಕುಕ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ನಿಮಗೆ ಒಂದು ಬ್ಯಾಲೆನ್ಸ್ಡ್ ಮೀಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ವಿಡಿಯೋ ತೆಗೆದು ತೋರಿಸ್ಕೊಡ್ತೀನಿ. ನಾನು ಹೇಳಿದ ಫುಡ್ ಪ್ಲೇಟ್ ರೆಡಿ ಆಗಿದೆ, ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ. ಸೊ ಈ ಫುಡ್ ಪ್ಲೇಟ್ ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ಮಿಲೆಟ್ಸ್ ಇದೆ, ಕೋಸಂಬರಿ ಇದೆ, ಮತ್ತೆ ಸ್ವೀಟ್ ಪೊಟೊಟೊದು ಟಿಕ್ಕಿ ಇದೆ, ಪಲ್ಯ ಇದೆ, ಮತ್ತೆ ಹಾಗಲಕಾಯಿ ಇದು ಸಾರಿದೆ, ಮತ್ತೆ ಮೊಸರು. ಸೊ ಇದ್ರಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಇದೆ. ಕಾರ್ಬೋಹೈಡ್ರೇಟ್ಸು, ಆಮೇಲೆ ಫೈಬರು, ಪ್ರೋಟೀನು, ಮಲ್ಟಿವೈಟಮಿನ್ಸ್, ಮಿನರಲ್ಸು, ಮತ್ತು ಪ್ರೋಬಯೋಟಿಕ್ಸು. ನಾವು ಯಾವಾಗೆಲ್ಲ ಊಟ ಮಾಡ್ತೀವಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಊಟ ಮಾಡಬೇಕು. ಇದು ನಮಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಕೊಡುತ್ತೆ. ಮತ್ತು ಈ ಫುಡ್ಡನ್ನು ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾನು ಸ್ಟ್ಯಾಕ್ ಕುಕ್ಕಿಂಗ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಪ್ರಿಪೇರ್ ಮಾಡಿರತಕ್ಕಂಥ ಫುಡ್ಡು ಈ ವೆಸಲಿಂದ. ಇದು ಹೈ ಕ್ವಾಲಿಟಿ ಸರ್ಜಿಕಲ್ ಸ್ಟೀಲು. ಮತ್ತೆ ಇದರಿಂದ ಊಟ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದ್ರ ಕಾಸ್ಟ್ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ ಸ್ಟೀಲ್ಗಿನ್ನ ಜಾಸ್ತಿ ಇರುತ್ತೆ. ಸೊ ಕಾಸ್ಟ್ ಇದು 20,000 to 25,000 ಅಷ್ಟು ಬರುತ್ತೆ. ಸೊ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಈ ವೆಸಲ್ ಬಗ್ಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿ.